ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ದಲ್ಲ, 2 ಕ್ಲಾಸ್ ರೂಮ್ ಮೊದಲೇ ಒಂದು ಸಿಲಿಂಡರ್ ಹಾಕಿದ್ರೆ ಸಾಕು. ಅದನ್ನು ಮಾಡ್ತಾ ಇಲ್ಲ. ಮತ್ತು ಭಾಳ ಮಹತ್ವದ್ದು ಏನಪ್ಪ ಅಂತಂದರೆ, ಈಗ ಭಾಳಂತ ಶಾಲೆಗಳಿಗೆ ರಿನ್ಯೂವಲ್ ಕೊಟ್ಟಿಲ್ಲ. ಈ ಗ್ರಾಮಾಂತರದ ಶಾಲೆಗಳದಾವ, ರಿನ್ಯೂವಲ್ ಆಗಿಲ್ಲ. ಆ ಗ್ರಾಮಾಂತರ ಶಾಲೆ ಇರ್ತಕ್ಕಂಥ ನೀವು ರಿನ್ಯೂ ಕೊಟ್ಟಿಲ್ಲಲ್ಲ, ಅವರು ಸಿಟಿ ಪ್ಲೇಸಿಗೆ ಅವ್ರನ್ನ ಟ್ಯಾಗ್ ಮಾಡ್ತೀರಿ, ಅಲ್ಲಿ ಪರೀಕ್ಷೆ ಬರೀಬೇಕು. ಅವರು ಸಿಟಿ ಪ್ಲೇಸಿಗೆ ಟ್ಯಾಗ್ ಮಾಡಿದಾಗ ಪಾಪ ಗ್ರಾಮಾಂತರ ಪ್ರದೇಶ ಓದಿರ್ತಾನೆ. ಅವಾಗ ಏನಾಗ್ತದೆ, ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ತೊಗೋಬೇಕಾದ್ರೆ ಗ್ರಾಮಾಂತರ ಪ್ರದೇಶದವ್ರು ಯಾರು ಓದಿರ್ತಾರೆ ಅವ್ರಿಗೆ ರಿಸರ್ವೇಷನ್ ಇರ್ತದೆ, ಆ ಸಪ್ರೇಟ್ ಕೋಟಾ ಅದ, ಅದನ್ನು ಕಳ್ಕೊತಾರೆ. ಹಾಗಾಗಿ ನಾವು ಹಿಂದೆ ಸುರೇಶ್ ಕುಮಾರ್ ಅವರಿದ್ದಾಗ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ಕಮಿಟಿ ಮಾಡಿದ್ರು. ಅದರ ಪುಟ್ಟಣ್ಣವರು ಇದ್ದರು, ಭೋಜೇಗೌಡರು ಇದ್ದರು, ನಾನು ಕೂಡ ಇದ್ವಿ. ನಾವು ರಿಪೋರ್ಟ್ ಕೊಟ್ಟಿದ್ದನ್ನೇ ಯಾವುದೇ ಎಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ. ಹಲವಾರು ರೆಕಮೆಂಡೇಶನ್ ಮಾಡೀವಿ, ಆ ರೆಕಮೆಂಡೇಶನ್ ಒಂದೂ ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ. ಮಾಡಿದ್ರು, ಕೆಲವು ಮಾಡಿದರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತ್ರ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಕೊಡಬೇಕಂತ ತಿಳ್ಕೊಂಡು ನಾವು ಅದ್ರಾಗ ರೆಕಮೆಂಡೇಶನ್ ಮಾಡಿದ್ವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿಸ್ಟ್ರಿಕ್ಟ್ ಪ್ಲೇಸ್ನಾಗ ಇರ್ತಾನೆ, ತಾಲೂಕಿನೊಳಗೆ ಏನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅವು ಪವರ್ ಕೊಡು ಅಂತ ಹೇಳಿದ್ವಿ, ಅದನ್ನು ಮಾಡಿದ್ದಾರೆ. ಫೀಸು ಭಾಳಷ್ಟು ಫೀಸ್ ಇತ್ತು, ಅದನ್ನ ಕಡಿಮೆ ಮಾಡಂತೇಳಿ ಅಂಥವು ಮಾಡ್ಯಾರ. ಅದ್ರ ಉಳಿದ ರೆಕಮೆಂಡೇಶನ್ನಲ್ಲಿ ಯಾವ ಮಾಡಲಿಲ್ಲ. ಹೀಗಾಗಿ ನಾ ಸರ್ಕಾರವನ್ನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಈಗಾಗಲೇ ಪ್ರಪೋಸಲ್ ಬಂದದೆ, ಎಲ್ಲರೂ ಹೇಳಿದ್ದಾರೆ, ಸದನದ ಸಮಿತಿ ಮಾಡಿ ಸರ್. ನಾವೆಲ್ಲರೂ ಒಂದು ಕೂಡಿಕೊಂಡು ಸರ್ಕಾರಕ್ಕೆ ಏನು ನಿಯಮಗಳದಾವ ವಿರುದ್ಧ ಆಗ ರೀತಿ ಒಳಗೆ ಮತ್ತು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟದ ಅದರ ಪರಿಪಾಲನೆ ಅಡಿ ಒಳಗೆ ನಾವು ಒಂದು ಕಮಿಟಿ ಮಾಡಿ ಸಮಿತಿ ಮಾಡಿ ಚರ್ಚೆ ಮಾಡಿ ಒಂದು ವರದಿ ಕೊಡ್ತೀವಿ. ದಯವಿಟ್ಟು ಅದನ್ನು ಮಾಡ್ಬೇಕು. ಇರಲಿಲ್ಲಪ್ಪ ಅಂದ್ರೆ ಭಾಳ ಸಮಸ್ಯೆ ಆಗ್ತದೆ ಸರ್. ನೀವೊಂದು ವೇಳೆ ಮಾಡಲಿಲ್ಲ ಅಂದ್ರೆ ಎಲ್ಲ ಶಾಲೆ ಕಾಲೇಜುಗಳು ಮುಚ್ಚಿ ಹೋಗ್ತಾವೆ. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಏನು ಬಡ ಶಿಕ್ಷಣ ಸಂಸ್ಥೆಗಳಿದಾವೆ, ಶ್ರೀಮಂತರು ಮಾಡ್ಕೋತಾರೆ. ಅದರ ಬಡ ಶಿಕ್ಷಣ ಸಂಸ್ಥೆಗಳು ಏನಿದಾವಲ್ಲ ಗ್ರಾಮಾಂತರ ಪ್ರದೇಶದೊಳಗೆ, ಅವು ನೀವು ರಿನ್ಯೂವಲ್ ಮಾಡೋಂಗಿಲ್ಲ. ಆ ಮಕ್ಕಳು ಎಲ್ಲಿ ಹೋಗಿ ಬೀದಿಗೆ ಬೀಳ್ಬೇಕಾಗ್ತದೆ. ಅಲ್ಲ, ವಿಷಯ ಕನ್ನಡ ಗ್ರಾಮಾಂತರ ಪ್ರದೇಶದಿದ್ರು ಕನ್ನಡನ, ಅದಕ್ಕೆ ಭಾಳ ಗಂಭೀರವಾದಂಥ ಸಮಸ್ಯೆ ಅದ. ಒಳ್ಳೆಯ ಪ್ರಪೋಸಲ್ ಮಾಡಿದ ಕೊಟ್ಟಿದ್ದಾರೆ ಸರ್. ಒಂದು ಕಮಿಟಿ ನೇಮ್ ಸರ್. ಭೋಜೇಗೌಡ ಹಂಗಿದ್ರೆ ಎಷ್ಟು ಒಂದು 2 ನಿಮಿಷದಲ್ಲಿ ಮುಗಿಸ್ತೀರಾ? ಈಗ 2 ನಿಮಿಷದಲ್ಲಿ ಮುಗಿಸೋಣ. ಇದನ್ನು ಸರ್ಕಾರ ಮನಸ್ಸು ಮಾಡಿದರೆ 2 ನಿಮಿಷದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು. ನೀವು ದಯಮಾಡಿ ಮಾನ್ಯ ಮಧು ಬಂಗಾರಪ್ಪನವರೇ, ನೀವು ಬುದ್ಧಿವಂತರು ಇದ್ದೀರಿ, ವಿದ್ಯಾವಂತರು ಇದ್ದೀರಿ. ನೀನು ಇಷ್ಟೆಲ್ಲ ಈಗ ಅಲ್ಲಿಂದ ಇಲ್ಲಿವರೆಗೆ ಈ 100 ಜನ ಮಾತಾಡಿದರೂ ಕೂಡ ಸೇಮ್ ಥಿಂಗ್ ಐ ಹ್ಯಾವ್ ಟು ರಿಪೀಟ್. ಸುಪ್ರೀಂ ಕೋರ್ಟ್ ಆರ್ಡರ್, ಈಸ್ ಇಟ್ ನಾಟ್ ಅಪ್ಲಿಕೇಬಲ್ ಟು ಯುವರ್ ಗೌರ್ಮೆಂಟ್ ಸ್ಕೂಲ್ಸ್? Children, those who are studying in government school, they are not only the aided and private institution they are holding these students. ಮಕ್ಕಳ ರಕ್ಷಣೆ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ ಅಲ್ಲೂ ತಮಿಳುನಾಡಲ್ಲಿ ಆದಂಥ ಒಂದು ಇನ್ಸಿಡೆಂಟ್ಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡ್ತು. ಆ ವರ್ಡಿಕ್ಟ್ ಕೊಟ್ಟಿದ್ದನ್ನೇ ಒಂದು ಮಾನದಂಡ ಇಟ್ಕೊಂಡು ನಮ್ಮ ಅಧಿಕಾರಿಗಳು ಈ ರೀತಿ ಈ ಅಧಿಕಾರ ಚಲಾಯಿಸ್ತಾರಲ್ಲ, ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಅದನ್ನು ಕಂಡಮ್ ಮಾಡಬೇಕಾಗ್ತದೆ. IAS ಮಾಡಿದ್ದಾರೆ ರೀ, ನಮ್ಮಂಗೇನೆ ಗೌರ್ಮೆಂಟ್ ಸ್ಕೂಲಾಗ ಓದಿದಾರಲ್ಲ ಅವ್ರು IAS ಮಾಡಿ ಒಳ್ಳೊಳ್ಳೆ ಕ್ವಾಲಿಫೈಡ್ ಇದ್ದಾರೆ. ಜಸ್ಟ್ ಅಪ್ಲೈ ದರ್ ಮೈಂಡ್. ವಾಟ್ ಇಸ್ ದಿ ವರ್ಡಿಕ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್? ವಾಟ್ ಡಸ್ ಇಟ್? ಸುಪ್ರೀಂ ಕೋರ್ಟ್ ಕ್ಲಾರಿಫೈ, ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಯಾವತ್ತು 10/9/2025 ಇಟ್ ಭಾಳ ಕ್ಲಿಯರಾಗಿ ಮಾಡಿದೆ. ಇನ್ ಸ್ಪೈಟ್ ಆಫ್ ಆಫ್ಟರ್ ರಿಸೀವಿಂಗ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಎಗೈನ್ ಆ್ಯಂಡ್ ಅಗೈನ್ ಇವಾಗ 62 ಕಾಲಮ್ ಹಾಕಿ ಕೊಡ್ತೀರಲ್ಲ ನೀವು. ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗ್ಬೇಕ್ರಿ. ಇದರಲ್ಲಿ 7 ಶಾಲೆಗಳನ್ನ ನಮೋಶಿ ಅವ್ರು ಮಾತಾಡುವಾಗ ಹೇಳಿದರು, ವಾಟ್ ವಾಸ್ ದಿ ಇಂಟ್ರೆಸ್ಟ್ ದೋಸ್ ಡೇಸ್? 100 years, 50 years, 75 years ಸಿಲ್ವರ್ ಜೂಬ್ಲಿ ಮಾಡಿದ್ದಾರೆ, ಗೋಲ್ಡನ್ ಜೂಬ್ಲಿ ಮಾಡಿದ್ದಾರೆ. ಇದೆಲ್ಲ ಮಾಡಿದಂಥ ಶಾಲೆಗಳಿಗೆ ಮಾನ್ಯ ಸಚಿವರು ಕೂಡ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದ್ವಿ, ನಾವು ಕೂಡ ಅಟೆಂಡ್ ಮಾಡಿದ್ದೀವಿ. ಅವತ್ತು ಏನಿತ್ತು ಅವ್ರಿಗೆ? ಮಕ್ಕಳು ಕಲಿಬೇಕು, ಹಳ್ಳಿಗಾಡಿನ ಮಕ್ಕಳು ಕಲಿಬೇಕು, ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಎಜುಕೇಷನ್ ಮಾಡಬೇಕು ಅಂತೇಳಿ ಆ ಭೂಮಿನ ಆಗಾಗ್ಗೆ ದಾನ ಕೊಟ್ಟಿದ್ದಾರೆ. ಆ ಭೂಮಿ ದಾನ ಕೊಟ್ಟಿದ್ದಕ್ಕೆ ಇವತ್ತು ಗೆಟ್ ಬಿ ದಿ ರೆಕಾರ್ಡ್ಸ್ ಆಫ್ ದಟ್ ಲ್ಯಾಂಡ್ ಅಂತ ಹೇಳಿದ್ರೆ ಬೇರೆ ಶಾಲೆಗೆ ಹೆಂಗ್ರಿ ತರಕ್ಕಾಗುತ್ತೆ? ನಾನು ಈ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಆಲೋಚನೆ ಮಾಡಿ. ಇಲ್ಲಿ ಉಡುಪಿಯಲ್ಲಿ ಮೊನ್ನೆ ಒಂದು 103 ವರ್ಷ ಆಚರಿಸ್ತಾ ಇದೆ. ಅದಕ್ಕೆ ಆ ಸ್ಕೂಲಿಗೆ
ನೀವು ಇದು ಲ್ಯಾಂಡ್ ರೆಕಾರ್ಡ್ ಇಲ್ಲ 100 years ಆಗಾರೆ ಆ ಸ್ಕೂಲ್ ರನ್ ಮಾಡಿರಲ್ಲ ಈ ಮಕ್ಕಳು